ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಹಣಗೆರೆ ಕಟ್ಟೆಗೆ ಹೋಗಿದ್ದಂಥ ವಿಡಿಯೋ ಇಲ್ಲಿ ನೋಡ್ತಾ ಇರ್ಬೋದು. ನಾನು ನನ್ನ ಮಗಳು ನಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ನಾವಲ್ಲಿ ರೂಮ್ ಬುಕ್ ಮಾಡಿ ರೂಮಲ್ಲಿದ್ದೋ. ಹಾಗೆ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ನಾನು ನನ್ನ ಮಗಳು ಚಿಕ್ಕವಳು ಇಬ್ಬರು ಬಂದಿದ್ದೀವಿ. ಯಾಕಂದರೆ ನಮ್ಮ ದೊಡ್ಡವಳು ಅಷ್ಟೊಂದು ಓಡಾಡಲ್ವಲ್ಲ, ಅದಕ್ಕೋಸ್ಕರ ಅಲ್ಲಿ ನಮ್ಮಮ್ಮ ನಮ್ಮ ರಿಲೇಷನ್ ಜೊತೆ ಅವಳನ್ನ ಬಿಟ್ಬಿಟ್ಟು ನಾವು ಮಾತ್ರ ಇಲ್ಲಿಗೆ ಬರ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ನಾವು ಹೋದಂಥ ದಿವಸ ಇಲ್ಲಿ 96ನೇ ವರ್ಷದ ಉರ್ಸಿತ್ತಂತೆ. ಆದರೆ ನಮಗೂ ಗೊತ್ತಿರಲಿಲ್ಲ. ನಮಗೂ ಶಿವಮೊಗ್ಗಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು. ಒಂಥರ ಖುಷಿಯಾಯಿತು. ಇಲ್ಲಿ ಹೇಗೆ ಅಂದರೆ ಎರಡು ಧರ್ಮ, ಅಂದರೆ ಎರಡು ದೇವರು ಒಂದೇ ಕಡೆ ಇದೆ, ಮತ್ತು ದರ್ಗಾ ಮತ್ತು ದೇವಸ್ಥಾನ. ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಇಲ್ಲಿ ಯಾವುದೇ ರೀತಿ ಭೇದ ಭಾವ ಏನೂ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಚೆನ್ನಾಗಿರ್ತಾರೆ. ತುಂಬ ಖುಷಿಯಾಗುತ್ತೆ ಇಂಥ ಪ್ಲೇಸ್ಗಳಿಗೆಲ್ಲ ಹೋಗೋದಕ್ಕೆ. ನೋಡ್ತಾ ಇರ್ಬೋದು, ತುಂಬ ಜನ ಜಾಸ್ತಿ ಅವತ್ತು. ಅಂದರೆ ಹಿಂಗೆ ನೋಡ್ತಾ ಇದ್ದೀರಾ ನೀವಿಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಅಂದ್ಕೊಂಡಿರಲಿಲ್ಲ, ನಾವು ಹರಕೆ ತೀರ್ಸೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೋಗಿದ್ದು. ನಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದಷ್ಟೇ. ನೋಡ್ತಾ ಇದ್ದೀರಾ ದೇವಸ್ಥಾನದ ಹೆಸರು, ಅಡ್ರೆಸ್ ಎಲ್ಲ ಇಲ್ಲೇ ಇದೆ. ಶ್ರೀ ಚೌಡೇಶ್ವರಿ ಭೂತರಾಯ ಹಜರತ್ ಸೈಯದ್ ಸಾದತ್ ದರ್ಗಾ ಇದು. ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಈ ಮರ ಇದೆಯಲ್ಲ, ಈ ಮರ ತುಂಬ ವಿಶೇಷ. ಇಲ್ಲಿ ತುಂಬ ನಾವು ಏನೇ ಅಂದ್ಕೊಂಡ್ರೂ ಇಲ್ಲಿ ಆಗುತ್ತೆ. ಈ ವಿಶೇಷವಾಗಿ ಏನು ಅಂದರೆ, ಈ ಮಕ್ಕಳಿರಲ್ವಲ್ಲ ಅವರು ಮತ್ತು ಈ ಮದುವೆ ಆಗದಿರೋ ಅಂಥ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ತುಂಬ ಜನ ಬರ್ತಾರೆ, ಎಲ್ಲ ಕಡೆಯಿಂದನೂ ಬರ್ತಾರೆ. ಈ ತಮಿಳ್ನಾಡು, ಗೋವಾ ಆ ಕಡೆ ಸೈಡಿಂದ ಎಲ್ಲ ಇಲ್ಲಿ ಜನ ಬರ್ತಾರೆ. ಮತ್ತು ಈ ಕೋಳಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಜೋಡಿ ಕೋಳಿ ಕೊಡೋದು, ಅಂದರೆ ಹರಕೆಗೆ ಜೋಡಿ ಕೋಳಿ ಕೊಡುವಂಥ ಪದ್ಧತಿ ಇದೆ. ಮತ್ತು ನೋಡಿ ಇಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ನಾವು ತಗೊಂಡಿರೋದು. ಮತ್ತು ಇದು ದರ್ಗಾಗೆ ಪೂಜೆ ಮಾಡೋದಕ್ಕೆ. ಮೊದಲು ನಾನು ಏನು ತೋರಿಸ್ದೆ ಅದು ತ್ರಿಶೂಲಗಳಿದಾವಲ್ಲ ಇಲ್ಲಿ ಒಳಗಡೆ, ಚೌಡೇಶ್ವರಿ ಮತ್ತು ಭೂತರಾಯ ಅಂತ ದೇವರಿದೆಯಲ್ಲ, ಅವೆರಡೂ ದೇವರಿಗೂ ಪೂಜೆ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟು ನಾವು ಹೋಗಿದ ತಕ್ಷಣ ದೇವಸ್ಥಾನದ ಒಳಗಡೆ ಈ ಭೂತರಾಯ ಮತ್ತು ಚೌಡೇಶ್ವರಿ ಇಬ್ಬರು ಅಣ್ಣ ತಂಗಿ ಅಂತೆ. ಮೊದಲು ಅವರಿಗೆ ಪೂಜೆ ಮಾಡಬೇಕು ನಾವು. ಅವ್ರಿಗೆ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ನಾವು ದರ್ಗಾಗೆ ಪೂಜೆ ಮಾಡಿಸ್ಬೇಕು. ಇಲ್ಲಿ ನೋಡ್ಬೋದು ನೀವು, ನಿಜವಲ್ಲೂ ಇಲ್ಲಿ ಭೇದ ಭಾವ ಅನ್ನೋದೇ ಇಲ್ಲ. ಎಷ್ಟು ಖುಷಿಯಾಗಿ ಎಲ್ಲರೂ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ನಾವು ಪೂಜೆ ಮಾಡಿಬಿಟ್ಟೆ ಹೋಗೋದು. ಮತ್ತು ಈ ಮರ ನೋಡಿ, ಹೊರಗಡೆಯಿಂದ ತೋರಿಸಿದ್ನಲ್ಲ ಅದೇ ಮರ ದೇವಸ್ಥಾನದ ಒಳಗಡೆ ಇದೆ. ಇಲ್ಲಿ ತುಂಬ ಅಂದರೆ ಒಳ್ಳೆಯದಕ್ಕೂ ಆಗುತ್ತೆ, ಇಲ್ಲಿ ತುಂಬ ಕೆಟ್ಟದ್ದಕ್ಕೂ, ಅಂದರೆ ಎಲ್ಲ ಥರನೂ ಇಲ್ಲಿ ಇದೆ ಅಂತ ಹೇಳ್ತಾರೆ. ಅಂದರೆ ಯಾರಿಗಾದ್ರೂ ಈಗ ಒಬ್ರು ಕಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಾರಿಗಾದ್ರೂ ಏನಾದರೂ ಮಾಡಿಸಿರ್ತಾರಲ್ಲ, ಅಂಥವೆಲ್ಲ ಇಲ್ಲಿಗೆ ಬಂದರೆ ಬಗೆಹರಿಯುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮೊದಲು ಭೂತರಾಯಗೆ ಪೂಜೆ ಮಾಡಬೇಕು, ಆಮೇಲೆ ಚೌಡೇಶ್ವರಿ ಅಮ್ಮಗೆ ಪೂಜೆ ಮಾಡಬೇಕು, ಅದಾದಮೇಲೆ ಅಲ್ಲಿ ದರ್ಗಾಗೆ ನಾವು ಪೂಜೆ ಮಾಡಿಸ್ಬೇಕು. ನೋಡಿ ಇಲ್ಲಿ ನಾವು ಹೇಗೆ ಕರ್ಪೂರ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಮುಖ್ಯವಾಗಿ ಬೀಗಗಳನ್ನು ಹಾಕಿದ್ದಾರೆ. ಅಂದರೆ ಬೀಗಗಳು ಅಂದರೆ ಈ ಶತ್ರುಗಳು ಇದಕ್ಕೆ ಅಂತ ಅನಿಸುತ್ತೆ. ತುಂಬ ಜನ ಹೇಳ್ತಾಯಿದ್ರು ಆ ಥರ ಈ ಮಳೆ ಹೊಡೆಯೋದು, ಫೋಟೋ ಇಟ್ಬಿಟ್ಟು ಮಳೆ ಹೊಡೆಯೋದು, ತುಂಬ ಪದ್ಧತಿಗಳಿದೆ ಇಲ್ಲಿ ಏನೇನೋ. ಅಂದರೆ ತುಂಬ ಜನ ಹೇಳೋ ಪ್ರಕಾರ ಇಲ್ಲಿ ನೀವು ನೋಡ್ಬೋದು ಎಷ್ಟು ಜನ ಪೂಜೆ ಮಾಡಿದ್ದಾರೆ, ಅಂದರೆ ಅಷ್ಟು ಒಳ್ಳೆಯದಾಗುತ್ತೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಇಷ್ಟು ಜನ ಪೂಜೆ ಮಾಡಿರೋದು. ಮತ್ತು ಇಲ್ಲಿ ಏನಂದರೆ ಈ ಮಕ್ಕಳಾಗ್ದಿರೋರು ಬಂದು ಇಲ್ಲಿ ತೊಟ್ಲನ್ನು ಕಟ್ಬಿಟ್ಟು ಹೋಗ್ತಾರೆ. ಮತ್ತು ಈ ಮದುವೆ ಆಗದಿರೋ ಅಂಥ ಹೆಣ್ಮಕ್ಳು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋಗಳಲ್ಲಿ. ಹಸಿರು ಬಳೆನ ಕಟ್ಟಿರ್ತಾರೆ. ಇಲ್ಲಿ ನಾವು ಏನು ಪೂಜೆ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಮೇಲ್ಗಡೆ ತ್ರಿಶೂಲಗಳಿದ್ದಾವೆ. ಆ ತ್ರಿಶೂಲಕ್ಕೆ ಯಾರಾದರೂ ಹರಕೆ ಮಾಡಿಕೊಂಡು ಹಸಿರು ಬಳೆಗಳನ್ನು ಕಟ್ಟೋಗಿರ್ತಾರೆ. ಆ ಹಸಿರು ಬಳೆಗಳನ್ನು ಈ ಮದುವೆ ಆಗದಿರೋ ಅಂಥ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರು ಬಂದು ಅಲ್ಲಿ 5 ಬಳೆ, 3 ಬಳೆ, 7 ಬಳೆ ಈ ಥರ ತೊಟ್ಕೊಂಡ್ರೆ ಯಾವುದೇ ಅಡೆತಡೆ ಇಲ್ದಂಗೆ ಆ ಹೆಣ್ಮಕ್ಳಿಗೆ ಮದುವೆ ಆಗುತ್ತೆ. ಆ ಮದುವೆ ಆದ ನಂತರ ನಾವಿಲ್ಲಿ ಏನು ಹರಕೆ ಮಾಡ್ಕೊಂಡಿರ್ತೀವಿ ಆ ಹರಕೆನ ಬಂದು ತೀರಿಸ್ಬೇಕು. ಈ ದೇವರಿಗೆ ಜಾಸ್ತಿ ಏನು ಹರಕೆ ಮಾಡೋದು ಅಂದರೆ ಜೋಡಿ ಕೋಳಿಗಳು ಮತ್ತು ಜೋಡಿ ಕೋಳಿಗಳ 2 ಜೋಡಿ ತೊಡೆಗಳು ಮಾಡಿ ಇಲ್ಲಿ ಮೇನ್ ಎಡೆ ಇಡೋದು. ಹೇಳ್ಬೇಕಂದ್ರೆ ಮುಂಚೆ ಎಲ್ಲ ಆ ಮರ ತೋರಿಸಿದ್ನಲ್ಲ ನಾನು, ಆ ಮರದ ಹತ್ರ ಎಡೆ ಇಟ್ಕೋತಿದ್ರು. ಇವಾಗ ಆಗಿಲ್ಲ, ಇವಾಗ ಬೇರೆ ಥರ ಇಲ್ಲಿ ಎಡೆ ಇಡೋದು. ಇಲ್ಲಿಗೆ ಬಂದಿರೋರಿಗೆ ಗೊತ್ತಾಗುತ್ತೆ, ತುಂಬ ಜನ ಈ ಪ್ಲೇಸಿಗೆ ಬಂದಿರ್ತಾರೆ. ನಾನು ಇದು ಸೇರಿ ನಾನು 2ನೇ ಸರಿನೋ 3ನೇ ಸರಿನೋ ಬಂದಿರೋದು. ಹೇಳ್ಬೇಕಂದ್ರೆ ನಿಜ ನಮಗೆ ಒಳ್ಳೆಯದಾಗಿದೆ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. ಇದರಲ್ಲಿ ನಮ್ಮ ರಿಲೇಷನ್ ಕೂಡ ಬಂದಿದ್ದಾರೆ. ಅವರು ಕೇಳ್ಕೊಂಡಿದ್ರು. ಫಸ್ಟ್ ಸರಿ ಬಂದಾಗ ಒಂದು ಕೆಲಸ
ಕೆಲಸ ಆಯಿತು. ಅದಾದ ನಂತರ ಮತ್ತೊಂದು ಹರಕೆ ತೀರಿಸಿ ಇನ್ನೊಂದನ್ನು ಕೇಳಿಕೊಂಡು ದೇವರು ಅದನ್ನು ಕೊಟ್ಟ. ಅದನ್ನು ನಾನು ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾವು ಎರಡು ಫ್ಯಾಮಿಲಿಯಿಂದ ಇಲ್ಲಿ ಬಂದಿದ್ದು ಹರಕೆನ ತೀರಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿನ ಹರಕೆಗೆ 1 ವರ್ಷ ಇದಿರುತ್ತಂತೆ. 1 ವರ್ಷ 2 ವರ್ಷದೊಳಗಡೆ ತೀರಿಸ್ಬೋದು. ಹರಕೆ ಜಾಸ್ತಿ ವರ್ಷಗಳು ಇಟ್ಕೋಬಾರ್ದು. ಹರಕೆಗೆ 12 ವರ್ಷ ಅಂತಾರೆ, ಆದರೆ ಇಲ್ಲಿ ಆ ಥರ ಇಲ್ಲ, ಆದಷ್ಟು ಬೇಗನೆ ತೀರಿಸ್ಬೇಕು ಅಂತ ಹೇಳ್ತಾರೆ. ಮತ್ತು ನೋಡಿ, ನಾವು ಅಲ್ಲಿ 2 ಕಡೆನೂ ಪೂಜೆ ಮಾಡಿಬಿಟ್ಟು ಇಲ್ಲಿ ದರ್ಗಾಗೆ ಬಂದಿದ್ದೀವಿ. ಈ ದರ್ಗಾಗೂ ಅಷ್ಟೇ, ದರ್ಗಾ ಹತ್ರ ಇಲ್ಲಿ ಕೂತಿರ್ತಾರೆ, ಅಲ್ಲಿ ಓದಿಸ್ಕೋಬೇಕು ನಾವು ಕಲ್ಸಕ್ರೆ ಮತ್ತು ಖರ್ಜೂರನ ಇಲ್ಲಿ ಓದಿಸ್ತೀವಿ. ಅದಾದ ನಂತರ ಅಲ್ಲಿ ಓದಿಸ್ಕೊಂಡು ಹೊರಗಡೆ ಬಂದಾಗ ಈ ಥರ ದೀಪಗಳನ್ನು ಹಚ್ಚಿರ್ತಾರೆ. ಮತ್ತು ನಾವು ಬೇಕಾದರೂ ಹಚ್ಬೋದು. ಈ ದೀಪದಲ್ಲಿ ಉರಿತಾ ಇದೆಯಲ್ಲ ಎಣ್ಣೆ, ಈ ಎಣ್ಣೆನ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಲವರು ಬಾಟಲ್ಗಳಲ್ಲಿ ತುಂಬ್ಕೋತಾ ಇದ್ದಾರೆ. ಇದೇನಕ್ಕೆ ಅಂತಂದರೆ, ಎಷ್ಟೇ ಕೈಕಾಲು ನೋವಿದ್ರೂ ಈ ಎಣ್ಣೆ ಹಚ್ಕೊಂಡಿದ ತಕ್ಷಣ ವಾಸಿ ಆಗುತ್ತೆ ಅನ್ನೋ ನಂಬಿಕೆ. ಅದಕ್ಕೋಸ್ಕರ ಅವರು ಆ ಥರ ಬಾಟಲಲ್ಲಿ ತುಂಬಿಕೊಂಡು ತಗೊಂಡು ಹೋಗ್ತಾರೆ. ಹಾಗೆ ಮತ್ತು ನೋಡಿ, ಇಲ್ಲಿ ಗಂಧದ ಕಡ್ಡಿಗಳನ್ನು ಹಚ್ಚಿ ಈ ಥರ ಇಟ್ಟಿದ್ದಾರೆ. ಮತ್ತು ಇದು ಹೊರಗಡೆ, ಅಂದರೆ ಆ ಮರ ಏನಿದೆ ನೋಡಿ, ಆ ಮರ ಇಲ್ಲೇ ಇರೋದು. ಆ ಮರ ಒಳಗಡೆ ಇದೆ, ಇದು ಹೊರಗಡೆ ಜಾಗ. ಇದು ಈ ಥರ ಇಲ್ಲಿ ಒಂದು ಬಾವುಟ ಹಾಕಿದ್ದಾರೆ. ಅಲ್ಲಿ ಬಂದು ಈ ಥರ ಕೈ ಮುಕ್ಕೋಬೇಕು. ಕೈ ಮುಕ್ಕೊಂಡು ಇಲ್ಲೂ ಅಷ್ಟೇ ಬೇಕಾದರೆ ದೀಪ ಹಚ್ಬಿಟ್ಟು ಇಡ್ಬೋದು. ಸುತ್ತಲೂ ಏನಾದರೂ ಹರಕೆ ಮಾಡ್ಕೊಂಡಿರೋರು ದೀಪ ಹಚ್ತಾರೆ. ಪಕ್ಕದಲ್ಲಿ ಒಂದು ದೊಡ್ಡ ದೀಪ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಈ ಥರ ಹಸಿರು ಜೆಂಡ ಹಾಕ್ಬಿಟ್ಟು ಅಲ್ಲಿ ಇಟ್ಟಿದ್ದಾರೆ. ಮತ್ತು ಇದೆಲ್ಲ ಹೊರಗಡೆ, ಅಂದರೆ ಈಗ ನಾವು ಒಳಗಡೆ ಎಲ್ಲ ಪೂಜೆ ಮಾಡಿಕೊಂಡು ದರ್ಗಾಗೆಲ್ಲ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಅಂದರೆ ಆವತ್ತಿನ ದಿನ, ನಾವು ಹೋಗಿದ್ದಂಥ ದಿನ ಇಲ್ಲಿ ತುಂಬ ವಿಶೇಷ ಇತ್ತು. ಹಾಗಾಗಿ ನೋಡ್ತಾ ಇದ್ದೀರಾ ನೀವಿಲ್ಲಿ ಎಷ್ಟೊಂದು ಇದು ಮಾಡ್ತಾ ಇದ್ದಾರೆ. ಅಂದರೆ ಇದು ಉರುಸು, ಈ ಗಂಧ ಅಂತ ಹೇಳ್ತಾರೆ ಗೊತ್ತಾ, ಉರುಸು ಗಂಧ ಅಂತ ಹೇಳ್ಬಿಟ್ಟು. ಆ ಥರ ಇಲ್ಲಿ ಗಂಧ ಬಂದಿದೆ. ಗಂಧ ಬಂದಾದ ನಂತರ ಇವರು ಈ ಥರ ಇಲ್ಲಿ ತುಂಬ ಪವಾಡಗಳನ್ನು ಮಾಡ್ತಾರೆ. ತುಂಬ ಅಂದರೆ ಏನು ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಓ ಏನಪ್ಪ ಇದು ಅಂತ ತುಂಬ ಇದಾಗುತ್ತೆ, ಎಷ್ಟು ಪವಾಡ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು. ನಿಜವಲ್ಲೂ ನಮಗೂ ತುಂಬ ಖುಷಿ ಆಯಿತು. ಓ ಇಂಥ ದಿವಸ ನಾವು ಗೊತ್ತಿಲ್ಲದೇನೋ ಒಳ್ಳೆ ದಿವಸನೇ ಬಂದುಬಿಟ್ಟಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ಆ ಪವಾಡಗಳನ್ನು ನೋಡೋದಕ್ಕೆ ಇಲ್ಲಿ ಇಷ್ಟೊಂದು ಜನ ನಿಂತ್ಕೊಂಡು ನೋಡ್ತಾ ಇರೋದು. ಮತ್ತು ಈ ಟೈಮಲ್ಲಿ ಇಲ್ಲಿ ಸ್ವಲ್ಪ ಮಳೆ ಕೂಡ ಬಂದುಬಿಡ್ತು ಲೈಟಾಗಿ. ಅಷ್ಟೊಂದೇನು ಜೋರಾಗಿ ಬಂದಿಲ್ಲ. ಮಳೆ ಬಂದಿದ್ದ ತಕ್ಷಣ ಎಲ್ಲರೂ ಪಾಪ ಅಯ್ಯೋ ಇಂಥ ಟೈಮಲ್ಲಿ ಮಳೆ ಬತ್ತಲ್ಲ ಅಂತ ಅನ್ಕೋತಾ ಇದ್ರು. ಅಷ್ಟೊಂದೇನು ತೀರಾ ಜಾಸ್ತಿ ಬಂದಿಲ್ಲ. ನೀವು ನೋಡ್ತಾ ಇರ್ಬೋದು, ಈಗ ಅಲೆ ಇಲ್ಲಿ ಮಳೆ ಬೀಳ್ತಾ ಇದೆ, ಆದರೆ ಸ್ವಲ್ಪ ಲೈಟಾಗಿ ಮಳೆ ಬೀಳ್ತಾ ಇದೆ ಇವಾಗ ನೋಡಿ. ಮತ್ತು ಇಲ್ಲಿ ಇವತ್ತಿನ ವಿಶೇಷ ಏನಂದರೆ, ಅಲ್ಲಿ ಅಡುಗೆ ಮಾಡಿಸ್ತಾಯಿದ್ರು. ನಮಗೂ ಗೊತ್ತಿಲ್ಲಲ್ಲ, ಅಂದರೆ ಈ ಥರ ವಿಶೇಷ ದಿನಗಳಲ್ಲಿ ಅಡುಗೆ ಮಾಡ್ತಾರಂತೆ. ಇಲ್ಲಿ ಅಡುಗೆ ಎಲ್ಲ ಮಾಡಿಸ್ತಾಯಿದ್ರು. ಅಲ್ಲಿ ಅಂದರೆ ಈ ಮಟನ್ನು ಆ ಥರ ಎಲ್ಲ ಇಲ್ಲಿ ಏನೂ ಆಗೋದಿಲ್ಲ. ಅಲ್ಲಿ ಬೇಳೆ ಸಾಂಬಾರು ಮತ್ತು ತರಕಾರಿ ಅನ್ನ ಆ ಥರ ಮಾತ್ರ, ಪಾಯಸ ಅಷ್ಟೇ, 3ನೇ ಮಾತ್ರ ಮಾಡಿಸಿದ್ದು. ಮತ್ತು ಈ ದೇವರಿಗೆ ಮಟನ್ ಆಗಲ್ಲ ಒಪ್ಕೋತೀನಿ, ಆದರೆ ಇದಕ್ಕೆ ಜೋಡಿ ಕೋಳಿ ಅಂದರೆ ತುಂಬ ಅಚ್ಚುಮೆಚ್ಚು. ಈಗ ನೋಡ್ತಾ ಇರ್ಬೋದು, ಅಲ್ಲಿ ಎಲ್ಲ ಗಂಧ ಎಲ್ಲ ತಗೊಬಂದ್ಬಿಟ್ಟು ಅವರೆಲ್ಲ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ನಾವು ಹೊರಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ಕೆಲವರು ವೀಡಿಯೋ ಮಾಡೋದಕ್ಕೆ ವೀಡಿಯೋ ಮಾಡಬೇಡಿ ಅಂತ ತುಂಬ ಜನ ವೀಡಿಯೋ ಮಾಡ್ತಾಯಿದ್ರು. ನಾನು ಒಬ್ಬಳೇ ಏನು ವೀಡಿಯೋ ಮಾಡಿಲ್ಲ, ತುಂಬ ಜನ ವೀಡಿಯೋ ಮಾಡ್ತಾಯಿದ್ರು. ಹಾಗಾಗಿ ನಾವು ವೀಡಿಯೋ ಮಾಡಿಕೊಂಡು ಅದಕ್ಕೆಲ್ಲ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ. ಇಂಥ ಜಾಗಗಳೆಲ್ಲ ತೋರಿಸಿದ್ರೆ ಯಾರಿಗಾದ್ರೂ ಯೂಸ್ ಆಗುತ್ತೆ. ಈಗ ಎಷ್ಟೋ ಜನಕ್ಕೆ ಪಾಪ ಏನೂ ಗೊತ್ತಿರಲ್ಲ. ಮತ್ತು ಇದು ನೋಡಿ, ಇದು ಹರಕೆ ಮಾಡ್ಕೊಂಡಿರೋರು ತಂದಾಕೋದು. ಈಗ ಯಾರಾದರೂ ಒಳ್ಳೆಯದಾಗಿ ಅವರು ಹರಕೆ ಮಾಡ್ಕೊಂಡಿರ್ತಾರಲ್ಲ, ಅವರು ತಂದಾಕೋದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಕ್ಕಳಿಗೆ ಹಾಲು ಕುಡ್ಸೋಕ್ಕೆಲ್ಲ ಜಾಗ ಇದೆ. ಇದು ನಾವು ಮಾಡ್ಕೊಂಡಿದ್ದಂಥ ರೂಮು. ಅದು ನಮ್ಮ ತಂಗಿ ಮಗುದು. ಆ ಮಗು ಎತ್ಕೊಂಡು ನಾವು ಆಟಾಡಿಸ್ತಾ ಇದ್ದೋ. ಮತ್ತು ನೋಡಿ, ಇದೇ ಪ್ಲೇಸಲ್ಲಿ ನಾವು ರೂಮ್ ಮಾಡಿದ್ದು. ಈ ಕಡೆ ಕೂತಿದ್ದೀವಿ. ಅಂದರೆ ಇಲ್ಲಿ ಏನು ಗೊತ್ತಾ, ಈ ರೂಮ್ಗಳೆಲ್ಲ ಕೊಡ್ತಾರಲ್ಲ, ಅಲ್ಲಿ ಅಷ್ಟು ನೀಟ್ನೆಸ್ಸಾಗಿ ಏನು ಇಟ್ಕೊಂಡಿಲ್ಲ. ಯಾಕಂದರೆ ನಾವು ಹೋಗಿದ್ದು 1-2 ದಿನಕ್ಕೋಸ್ಕರ ಅಷ್ಟೇ. ಮತ್ತು ನೋಡಿ, ಇಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ ನಮ್ಮ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಬಂದು ಅಡುಗೆ ಮಾಡಿಬಿಟ್ಟು ಇದೇ ಥರ ಒಂಚೂರು ಏನು ಟೇಸ್ಟ್ ನೋಡೋ ಹಾಗಿಲ್ಲ, ಹಾಗೆ ಎಡೆಗೆ ಕೊಡಬೇಕು, ಆಮೇಲೆಲ್ಲ ಊಟ ಮಾಡಬೇಕು. ಈಗ ನಮ್ಮ ತಂಗಿ ಮಗುಗೆ ನೋಡಿ ಇಲ್ಲಿ ಕೂದಲು ಮುಡಿ ಕೊಟ್ಟಾಗೋಯ್ತು. ಮುಡಿ ಕೊಟ್ಟಾದ ನಂತರ ಇವಾಗ ನೋಡಿ, ಇಲ್ಲಿ ಅಡುಗೆ ಎಲ್ಲ ಮಾಡಿ ಜೋಡಿಸಿಟ್ಟಿದ್ದಾರೆ. ಇಲ್ಲಿ ಎಡೆ ಕೊಡೋ ಪದ್ಧತಿ ಇದೆ. ಜೋಡಿ ಕಾಲು ಮತ್ತು ವೈಟ್ ರೈಸು ಮತ್ತು 1 ಬಾಟಲ್ ನೀರು, 1 ಗ್ಲಾಸ್ ಯಾವುದ್ರಲ್ಲಾದರೂ ಇಡ್ಬೋದು. ಇದೇ ಇಲ್ಲಿನ ವಿಶೇಷತೆ ಹೇಳ್ಬೇಕಂದ್ರೆ. ಮತ್ತು ನೋಡಿ, ನಾವು ಇದ್ವಲ್ಲ ಅಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿ. ತುಂಬ ದೂರದಲ್ಲಿ ಒಂದು ಬೆಟ್ಟ ಇದೆ. ಇಲ್ಲಿ ತುಂಬ ದೂರ ಬೆಟ್ಟ ಇದೆ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಒಂದು ಸೈಡಿಂದ ನಿಮಗೆ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಅಲ್ಲೊಂದು ದೊಡ್ಡ ಬೆಟ್ಟ ಇದೆ.
ಮತ್ತು ನಾವೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಈ ಕಾಡು ಮಧ್ಯದಲ್ಲಿ ಹೋಗ್ತಾ ಇದ್ದೋ. ಅಂದರೆ ಇಲ್ಲಿ ಅಂದರೆ ಈ ದೇವ್ರಿಗೆಲ್ಲ ಪೂಜೆ ಮಾಡ್ತಾರೆ ಗೊತ್ತಾ, ಅವರೇ ಒಬ್ರು ಇರ್ತಾರೆ ಅಲ್ಲಿ. ನಮ್ಮ ಸಮಸ್ಯೆಗಳನ್ನು ಸ್ವಲ್ಪ ಅವರೇ ಹೇಳ್ತಾರೆ. ನಾವು ಹೋಗಿ ಅಲ್ಲಿ ಅವ್ರ ಹತ್ರ ಮಾತಾಡಿದ್ರೆ ಅವರೇ ಹೇಳ್ತಾರೆ ಇದು ಅವ್ರ ಮನೆ, ಅವ್ರ ಮನೆಗೆ ಹೋಗ್ತಾ ಇರೋದು ನಾವು. ಮುಸ್ಸಂಜೆ ಆಗಿದೆ, ಆ ಟೈಮಲ್ಲಿ ಮಾತ್ರ ಅವ್ರು ಸಿಗೋದು. ನಿಜವಾಗ್ಲೂ ಎಷ್ಟು ಒಳ್ಳೆ ವಾತಾವರಣದಲ್ಲಿ ಇವ್ರು ಇದ್ದಾರೆ ಅಂದರೆ ಒಂಥರ ಸ್ವರ್ಗ ನೋಡ್ದಂಗೆ ಆಗುತ್ತೆ. ಎಷ್ಟು ಒಳ್ಳೆ ಪ್ಲೇಸಲ್ಲಿ ಈ ಥರ ಒಂಟಿ ಮನೆಗಳು ನೋಡಿ. ಎದುರುಗಡೆ ಬೆಟ್ಟ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಇಂಥ ಜಾಗದಲ್ಲಿ ಇದ್ದಾರೆ. ಮತ್ತು ನಾವು ಅಲ್ಲೆಲ್ಲ ಹೋಗಿ ಕೇಳ್ಕೊಬಂದು, ಇದು ಮಾರ್ನಿಂಗ್ ವಿಡಿಯೋ, ನಾವು ಅಲ್ಲಿಂದ ಹೊರಡ್ತಾ ಇದ್ದಿದ್ದು ವಿಡಿಯೋ ಇದು. ಇಲ್ಲಿ ಬಸ್ ನಿಂತಿದೆ ನೋಡಿ, ಪ್ರೈವೇಟ್ ಬಸ್ಸು. ನಾವು ಇದೇ ಬಸ್ಗೆ ಹತ್ತಿದ್ದು. ಈ ಬಸ್ಗೆ ಹತ್ಬಿಟ್ಟು ನಾವು ಬರ್ತೀವಿ ವಾಪಸ್ಸು. ಅಂದರೆ ಆ ಜಾಗ ಬಿಟ್ಟು ಬರೋದಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಖುಷಿ ಆಯ್ತಾ ಇತ್ತು. ಅಷ್ಟು ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ. ಅಲ್ಲಿ ಇಲ್ಲೇ ಇರಬೇಕು, ಆ ವಾತಾವರಣಕ್ಕೆ ಇಲ್ಲೇ ಇರಬೇಕು ಅಂತ ಅನ್ಸೋದು. ನೋಡ್ತಾ ಇರ್ಬೋದು, ಕಾಡು ಮಧ್ಯದಲ್ಲಿ ಬರೋದು ಈ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಮೊಬೈಲ್ ನೆಟ್ವರ್ಕ್ ಏನೂ ಇರಲ್ಲ. ಕಲ್ಗುಂಚಿ ಅಂತ ಒಂದು ಊರು ಸಿಗುತ್ತೆ, ಅಲ್ಲೇ ನೆಟ್ ಆಫ್ ಆಗುತ್ತೆ. ಟವರ್ ನೆಟ್ವರ್ಕ್ ಒಂಚೂರು ಅಲ್ಲೇ ಆಫ್ ಆಗುತ್ತೆ, ಮತ್ತು ಆ ಊರಿಗೆ ಬಂದಮೇಲೆ ನೆಟ್ವರ್ಕ್ ಸಿಗೋದು ಇಲ್ಲಿ. ಇದು ಇಲ್ಲಿನ ವೀಡಿಯೋ ಆಗಿತ್ತು ಇಷ್ಟೇ. ಮತ್ತು ಯಾರಾದರೂ ಹೋಗೋ ಹಾಗಿದ್ರೆ, ಈ ಮದುವೆ ಆಗಿಲ್ಲ, ಈ ಮಕ್ಕಳಾಗಿಲ್ಲ ಅಂತ ಹೆಣ್ಮಕ್ಳು ಇರ್ತಿರಲ್ಲ, ಹೋಗಿ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ನಂಬಿಕೆಯಿಂದ ಹೋಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.